ಎಲ್ಲೋ ಕರ್ಕೊಂಡು ಬಂದಿದ್ದೀರಾ ಎಲ್ಲೋ ಕರ್ಕೊಂಡು ಬಂದಿದ್ದೀರಾ ನೀವು ಎಲ್ಲೋ ಕರ್ಕೊಂಡು ಬಂದಿದ್ದೀರಾ ಪ್ಲೀಸ್ ಒಂದ್ಸಲ ಹೇಳಿ ಎಲ್ಲೋ ಕರ್ಕೊಂಡು ಬಂದಿದ್ದೀರಾ? ಇವ್ರು ನಮ್ಮ ಡ್ರೈವರು. ಗೋಪಾಲಸ್ವಾಮಿ ಬೆಟ್ಟ ಎಲ್ಲಿ ಕಾಣ್ತಿದೆ? ಅದು ಒಳಗೆ ಅದೇನು ಇರ್ತದಲ್ಲ ಅವ್ರ ಪ್ರಕಾರ ಕಾಣಿಸೋದು. ಒಳಗೆ ಏನಿರುತ್ತೆ? ಒಳಗಡೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅದು ನನಗೂ ಇದೆ, ಕಾಣ್ತಿಲ್ಲ. ಅದು ಮನುಷ್ಯ ಶುದ್ಧಿ ಆಗಿಲ್ಲ, ಅದನ್ನ ಶುದ್ಧಿ ಮಾಡ್ಕೊಳ್ಳಿ, ಆಮೇಲೆ ಕಾಣಿಸ್ತಾರೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮನ್ಸು ಕಳೆದೋಗಿದೆ. ನಮ್ಮ ಹೃದಯವಂತ ಶ್ರೀಮಂತ ಎಲ್ಲಿದ್ದಾನೆ? ಅವನಲ್ಲ, ಎಲ್ಲಿದ್ದಾನೆ? ಸಂದಿಲ್ ಕಾಣಿಸ್ತಾನೆ, ಜೂಮ್ ಮಾಡಿ. ಸಂದಿಲ್ಲ, ನೋಡೋಣ. ಹರಿಕೃಷ್ಣ ಎಲ್ಲಿದ್ದಾನೆ? ಆ ಸಂಧಿ ಒಳಗೆ ಕಾಣ್ತಿದ್ದಾನೆ ಒಂದು ಸ್ವಲ್ಪ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ನಾವೇ ಮೊದಲು ಅನಿಸುತ್ತೆ, ಎಲ್ಲ ಖಾಲಿ ಖಾಲಿ. ಅಲ್ಲೋ ಮುಖ್ಯ ದ್ವಾರ ಕಾಣಿಸ್ತಾ ಇದೆಲ್ಲ, ಬ್ಯಾರಿಕೇಡ್ಸ್. ಅಲ್ಲೋಗಿ ನಾವು ಟಿಕೆಟ್ ತೊಗೋಬೇಕು. ನೋಡೋಣ. ವಿಶಾಲವಾದ ಪಾರ್ಕಿಂಗ್ ಏರಿಯಾ. ಕುಡಿಬೇಕು ಅಂದ್ರೆ ನಡ್ರೋ, ಯಾರ ಫಸ್ಟ್ ನಿಂತ್ಕೊಳ್ರೋ. ಹುಚ್ಚ ಬಿಡಿದೀನಿ ಗುರುದನ, ಹುಚ್ಚ ಬಿಡಿದೀನಿ. ಯಾಕೆ ಒಳ್ಳೆ ನಿಕ್ಕಿ ಓಡಾಡೋ ಇಡ್ತಾನೆ ಒಳ್ಳೆ ಅಲ್ಲ, ಅವಳಂಗೆ ಆಡ್ತಾವನೆ. ಯಾರಂಗೆ ಯಾರಂಗೆ ಯಾರವಳು ಗೊತ್ತಿಲ್ವಾ? ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಚಟ್ನಿಗಳ ಒಳ್ಳೆ ಕಂಟೆಂಟ್ ಆಯ್ತು. ರಿಪೀಟ್ ಮಾಡ್ಬಿಡಟಿ. 10 ನಿಮಿಷ ವೇಟ್ ಮಾಡು, 20 ನಿಮಿಷ ಲಾಸ್ಟ್. ನಮಗೆಲ್ಲ ಗೊತ್ತಾಗೋಯ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾವು ಬಂದಾಗ ಒಂದು ನರ್ಪೇಳೆ ಇರಲಿಲ್ಲ. ನಾವು ಟಿಕೆಟ್ ತಗೊಂಡು ನಿಂತ ಮೇಲೆ ಇಲ್ಲಿ ನೋಡಿ, ಅಂತೂ ಇಂತೂ KSRTC ಬಸ್ಸಲ್ಲಿ ಟಿಕೆಟ್ ತಗೊಂಡು ಬಂದು ಕೂತ್ಕೊಂಡ್ರು. ಇವ್ರು ಸೀಟ್ ಸಿಕ್ಕಿದ್ರು ಏನೋ ಹುಡುಕ್ತಾ ಇದ್ದಾರೆ. ಏನಿರ್ಬೋದು? ಏನೋ ನವಗ್ರಹ ಮೂವಿಲಿ ಅಂಬಾರಿ ಸ್ಕೆಚ್ ಆಗ್ತಂಗೆ ಇವರೇನಾದರೂ ಒಂದು ಸ್ಕೆಚ್ ಆಗ್ತಾ ಇದ್ದಾರೆ ಅನ್ನೋ ಒಂದು ಡೌಟು. ವಾವ್, ಏನು ಗುರು ಇದು! ನಿಜವಾಗ್ಲೂ ಹೆವೆನ್, ಸ್ವರ್ಗ ಅನ್ಬೋದು. ಇದು ಹಿಮವದ್ ಗೋಪಾಲಸ್ವಾಮಿ ಮುಖ್ಯ ದ್ವಾರ. ಎಲ್ಲ ಓಡ್ತಾವೆ, ಯಾಕಂದರೆ 2 ಬಸ್ ಬೇರೆ ಎತ್ಕೊಂಡು ಬಂದಿದ್ದೀವಿ. ನಮ್ಮದೇ ಫಸ್ಟ್ ಬಸ್ಸು. ಈ ಫಸ್ಟು ಹೋಗಿ ದರ್ಶನ ಮಾಡ್ಕೊಂಡು ಆಮೇಲೆ ಎಂಜಾಯ್ ಮಾಡೋಣ ಅಂತ ನುಗ್ತಾ ಇದ್ದೀವಿ. ಅಂತೂ ಇಂತೂ ಸೇರಿಬಿಟ್ಟು ಇನ್ನೇನಿದ್ರು ದರ್ಶನ ಮಾಡ್ಕೊಂಡು ಬರೋದ. ಇದು ಯಾವುದೋ ತೇರಿದೆ, ಜಾತ್ರೆ ಗಿತ್ರೆ ನಡಿಬೋದು ಅನ್ಕೋತೀನಿ. ಇಲ್ಲಿ ಬಂದಿರೋ ತುಂತುರನಿಗೆ ಇಲ್ಲಿನ ಜನ ಎದುರ್ಕೋತಾ ಇದ್ದಾರೆ. ಆದರೆ ನನಗಂತೂ ಮಳೆ ಇಷ್ಟ ಇಲ್ಲ, ಅದಕ್ಕೆ ಸೈಡ್ ಬಂದು ನಿಂತಿದ್ದೀನಿ. ನಾನು ಬಂದಿದ್ದೀನಿ ಅಂತ ಎಲ್ಲ ಬಂದು ಸೈಡಲ್ಲಿ ನಿಂತಿಲ್ಲ. ಇಲ್ಲಿ ನೋಡಿ, ಇವ್ರು 3 ಜನನ. ನನಗೆ ಈಗ ಗೊತ್ತಾಯಿತು ಇಲ್ಲಿಗೆ ಇಷ್ಟೊಂದು ಜನಸಾಗರ ಯಾಕೆ ಕರೆದು ಬರುತ್ತೆ ಅಂತ. ಫೀಲ್ ಸೋ ವೈಬ್ಸ್.
ಇವಾಗ ನಿಜವಾಗ್ಲೂ ಸತ್ಯ ಗೊತ್ತಾಗೋಯ್ತು, ಇದು ನಮ್ಮ ಕಡೆ ಬರೋ ಮಳೆ ಅಲ್ಲ, ಇಲ್ಲಿನ ತುಂತುರು ಹನಿ ಅಂತ. ನುಗ್ಗಿದ್ರು ನೋಡಿ ಅಲ್ಲ. ಬಂದಿರೋದೇ ಎಂಜಾಯ್ ಮಾಡೋಕ್ಕೆ, ಹೋಗಿ ಮರೇಲಿ ನಿಂತ್ಕೊಳಕ. ನಾನು ಹೋಗೋಣ ಬನ್ನಿ. ನಾವು ದೇವಸ್ಥಾನಕ್ಕೆ ಹೋದ್ರು ನಮ್ಮನ್ನು ವೆಲ್ಕಮ್ ಮಾಡಕ್ಕೆ ಯಾರು ಇಲ್ಲ ಅಂತ. ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು, ಒಂದೇ ಒಂದು ಫೋಸ್. ಇದೇನು ಬೋರ್ಡ್ ಕಾಣ್ತಾ ಇದೆ, ಇದು ಎಂಟ್ರೆನ್ಸು. ಇದರಿಂದ ಒಳಕ್ಕೆ ಹೋದರೆ ನಮ್ಮ ಗೋಪಾಲ ಸ್ವಾಮಿನ ಕಣ್ಣು ತುಂಬ ನೋಡ್ಬೋದು. ಅಲ್ಲಿಂದ ದರ್ಶನ ಪಡ್ಕೊಂಡು ಹೊರಗಡೆ ಬಂದ ತಕ್ಷಣ ಅಮೋಘವಾದ ದೃಶ್ಯ, ನಿಜವಾಗ್ಲೂ ಸ್ವರ್ಗ ಸಿಕ್ತಂಗಾಗಿದೆ. ಹೇಗಿದೆ ಫೀಲು? ಇಲ್ಲಿನ ವಾತಾವರಣಕ್ಕೆ ಯಾವುದೋ ಚಿಕ್ಕ ಮಕ್ಕಳು ಮನಸ್ಸೋತ್ತಿ ಕುಣಿತಾಯಿದ್ರು. ಅದಕ್ಕೆ ನಮ್ಮ ಸಿಂಚೋಂಸ ಗಿರಿಗಿಟ್ಲೆ. ಈ ಹಣ್ಣನ್ನು ನೋಡಿ, ಮಳೆ ಬರುತ್ತೆ ಅನ್ನೋ ಸೇಫ್ಟಿಗೆ ಅಂಬ್ರೆಲ ತಂದವ್ರೆ, ಆದರೆ ಅಂಬ್ರೆಲನೇ ಕೈ ಕೊಟ್ಬಿಡ್ತು. ನಮ್ಮ ಗೌತೋಣ ಏನೋ ತೋರಿಸ್ತಾನೆ, ಅದಕ್ಕೊಂದು BGM ಕೊಟ್ರೆ ಹೆಂಗಿರುತ್ತೆ. ವರ್ಷದ 365 ದಿನ ನೆಮ್ಮದಿಯಿಂದ ಕೂಡಿರುತ್ತೆ. ವಾತಾವರಣ 15 ನಿಮಿಷಕ್ಕೊಂದ್ಸಲಿ ಚೇಂಜ್ ಆಗುತ್ತೆ. ಚಳಿ ಬಂದವ್ರ ತರ ಗಡ 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 ಗಡ. ಇದು ಬಂದು ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ನನ್ನ ಕನ್ಸಲ್ಲಿ ಸ್ವರ್ಗ ನೋಡ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ. ನಿಜವಾದ ಸ್ವರ್ಗ ಕಣ್ರಿ. ಬಸ್ ಬಂತು, ಹೊರಡೋಣ. ಏನು ಗುರು, ನಾವು ಬಂದಾಗ ಇಡೀ ರೋಡ್ ಖಾಲಿ. ಈಗ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಕ್ಯೂ. ಇಲ್ಲಿನ ಎಂಟ್ರಿ ಟೈಮ್ 8:30, ಕ್ಲೋಸಿಂಗ್ ಟೈಮ್ 4. ಪಾರ್ಕಿಂಗು ವಿಶಾಲವಾಗಿದೆ ಅಂದ್ಕೊಂಡೆ, ಇಲ್ಲಿ ನೋಡಿ ಎಲ್ಲ ತುಂಬೋಗಿದೆ. ಇಲ್ಲಿಂದ ಹೊರಟು ನಂತರ ಆ ಕಡೆ ಈ ಕಡೆ ಸೂರ್ಯಕಾಂತಿ ಹೂವಿನ ತೋಟ ಇತ್ತು. ಅಲ್ಲಿಗೆ ನಮ್ಮ 2 ಹೆಣ್ಮಕ್ಳು ಫೋಟೋ ತೆಗೆಸ್ಕೊ ಆ ಸೈಡಿಗೆ ನುಗ್ಗಿ ಕಟ್ ಮಾಡಿದ್ರೆ 1 hour later. ಸೂರ್ಯಕಾಂತಿ ನಾನು, ನನ್ನ ಸೂರ್ಯ ನೀನು, ನೀನ್ ಎತ್ತಾಗೋದ್ರು ಅತ್ತ ಕಡೆ ತಿರುಗ್ತೀನಿ. A few moments later. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇಲ್ಲಿಂದ ಹೋಗ್ತಾ ಯಾವುದಾದ್ರೂ ಹೋಟ್ಲು ಸಿಗುತ್ತೇನೋ ಅಂತ ನೋಡಿದಾಗ ಒಂದು ಹೋಟ್ಲ್ ಹತ್ರ ನಿಲ್ಲಿಸ್ತು. Meanwhile, ನಾನು ನಾನ್ ವೆಜೇ ತಿನ್ನಲ್ಲ, ಬಿಟ್ಟಿದ್ದೀನಿ. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ಈ ಒಂದು ವಿಡಿಯೋದಲ್ಲಿ ಒಂದು ಕ್ಲಿಪ್ ಮಿಸ್ ಆಗಿದೆ. ಅದು ಯಾವುದಂದ್ರೆ ಇದೇನೆ. ಯಾಕಣ ಅಣ್ಣ, ಇನ್ನು ಏನೋ ಬೇಕಣ್ಣ.